2025 ಹಾಗೂ 26ನೇ ಸಾಲಿನ ಬಜೆಟ್ ಮಂಡನೆಗೆ ಸಿಎಂ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಕಳೆದ ವರ್ಷದ ಅನುದಾನವನ್ನ ಯಾರು ಎಷ್ಟು ಸಮರ್ಪಕವಾಗಿ ಬಳಸಿಕೊಂಡಿದ್ದಾರೆ ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತಲ್ವಾ. ಸೊ ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಉತ್ತರ ಸಿಗ್ತಾ ಇದೆ. ಕಳೆದ ವರ್ಷದ ಅನುದಾನವನ್ನ ಸಮರ್ಪಕವಾಗಿ ಇಲಾಖೆಗಳಲ್ಲಿ ಬಳಕೆನೇ ಮಾಡಿಲ್ಲ. ಪ್ರಭಾವಿ ಮಿನಿಸ್ಟ್ರಿ ಇಲಾಖೆಯಲ್ಲಿ ಬಜೆಟ್ ಖರ್ಚಿನಲ್ಲಿ ಸೆಕೆಂಡ್ ಕ್ಲಾಸ್. ಸೊ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಅನುದಾನ ಖರ್ಚಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಡೀಟೇಲ್ಸ್ ಬರ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರ ಅಂಡರ್ ಬರುವಂತಹ ಜಲಸಂಪನ್ಮೂಲ ಇಲಾಖೆ ಇದೆಯಲ್ಲ, ಅಲ್ಲಿ ಅನುದಾನ ಹಂಚಿಕೆ ಆಗಿದ್ದು ಆಲ್ಮೋಸ್ಟ್ 16,832 ಕೋಟಿ. ಬಟ್ ಖರ್ಚು ಮಾಡಿರೋದು 8,156 ಕೋಟಿ. ಅರ್ಧಕ್ಕರ್ಧ ಪರ್ಸೆಂಟಷ್ಟು ಕೂಡ ಖರ್ಚು ಒಂದು ವರ್ಷಕ್ಕೆ ಸಂಬಂಧಪಟ್ಟಂತೆ ಆಗಿಲ್ಲ. ಸೊ ಡೆವಲಪ್ಮೆಂಟ್ ಅನ್ನೋದು ಬಿಲೋ 50% ಆಗಿದೆ, 48.46% ಆಗಿದೆ. ಇನ್ನೊಂದು ಕಡೆಗೆ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂತೆ ಬರೋದಾದ್ರೆ ಪ್ರಿಯಾಂಕ್ ಖರ್ಗೆ ಅವರ ಡಿಪಾರ್ಟ್ಮೆಂಟು ಅನುದಾನ ಹಂಚಿಕೆ ಆಗಿದ್ದು 25,082 ಕೋಟಿ. ಬಟ್ ವೆಚ್ಚ ಆಗಿರೋದು 11,368 ಕೋಟಿ. ಸೊ ಇವರು ಕೂಡ ಅಷ್ಟೇ ಬಿಲೋ 50%ಗಿಂತ ಕಡಿಮೆ ಡೆವಲಪ್ಮೆಂಟ್ ಇಲಾಖೆಗೆ ಸಂಬಂಧಪಟ್ಟಂತೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಭಿವೃದ್ಧಿ ವಿಚಾರದಲ್ಲಿ 45%ಗಿಂತ ಕಡಿಮೆ ಅಭಿವೃದ್ಧಿ ಆಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಇಲಾಖೆ ಇದು. ಅನುದಾನ ಹಂಚಿಕೆ ಆಗಿದ್ದು 34,406 ಕೋಟಿ. ಬಟ್ ಖರ್ಚಾಗಿರೋದು ಇಲ್ಲಿ ತನಕ 21,550 ಕೋಟಿ. ಇವರು ಕಂಪ್ಯಾರಿಟಿವ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಪ್ರಿಯಾಂಕ್ ಖರ್ಗೆ ಹೋಲಿಸಿದ್ರೆ ಇವರ ಡಿಪಾರ್ಟ್ಮೆಂಟಲ್ಲಿ 62.63 ಫಸ್ಟ್ ಕ್ಲಾಸಲ್ಲಿ ಬಂದಿದ್ದಾರೆ ಅವರ ಇಲಾಖೆಗೆ ಸಂಬಂಧಪಟ್ಟಂತೆ. ಚಲುವರಾಯಸ್ವಾಮಿ ಅನುದಾನ ಹಂಚಿಕೆ ಆಗಿರೋದು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ 5,148 ಕೋಟಿ. ಖರ್ಚಾಗಿರೋದು ಇಲ್ಲಿ ತನಕ 2,655 ಕೋಟಿ. ಇವರು ಅಷ್ಟೇ ಸೆಕೆಂಡ್ ಕ್ಲಾಸಲ್ಲಿ ಅವರ ಇಲಾಖೆ ಪರ್ಫಾರ್ಮ್ ಮಾಡಿದೆ. 51.57%ನಷ್ಟು ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ. ನಗರಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂತೆ ಏನಾಗಿದೆ ಅಂತ ನೋಡೋದಾದ್ರೆ ಭೈರತಿ ಸುರೇಶ್ ಅವರ ಅಂಡರ್ ಬರುವಂತಹ ಇಲಾಖೆ ಅನುದಾನ ಹಂಚಿಕೆ ಆಗಿದ್ದು 19,714 ಕೋಟಿ. ಇನ್ನು ಬಿಡುಗಡೆ ಆದಂತಹ ಅಮೌಂಟು 10,487 ಕೋಟಿ. ಅದರಲ್ಲಿ ಖರ್ಚಾಗಿರೋದು 13,511 ಕೋಟಿ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಇಲ್ಲಿ ಡೆವಲಪ್ಮೆಂಟ್ 68.53%, ಅಂದರೆ ಫಸ್ಟ್ ಕ್ಲಾಸಲ್ಲಿ ಇಲಾಖೆ ಪರ್ಫಾರ್ಮ್ ಮಾಡಿದೆ ಅನ್ನೋದ್ರ ಡೀಟೇಲ್ಸ್. ಗೃಹ ಇಲಾಖೆಗೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಇದ್ದೀವಿ. ಅನುದಾನ ಹಂಚಿಕೆ ಆಗಿದ್ದು ಆಲ್ಮೋಸ್ಟ್ ಎಷ್ಟು ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ರಿ. ವೆಚ್ಚ ಅದ್ರಲ್ಲಿ ಖರ್ಚಾಗಿರೋದು 8,239 ಕೋಟಿ. ಪ್ರಗತಿ ಅನ್ನೋದು ಇವ್ರದ್ದು ಅಷ್ಟೇ ಫಸ್ಟ್ ಕ್ಲಾಸಲ್ಲಿ ಇಲಾಖೆ ಪರ್ಫಾರ್ಮ್ ಮಾಡಿದೆ. ಪ್ರಗತಿ ಹೆಂಗೆ ಕೌಂಟ್ ಆಗುತ್ತೆ ಅಂತ ಹೇಳಿದ್ರೆ ಎಷ್ಟು ಡೆವಲಪ್ಮೆಂಟ್ ಅನ್ನೋದು ಒಂದು ನೌಕರಿ ಹೆಂಗೆ ಸೃಷ್ಟಿಯಾಗಿದೆ ಅಂತ, ಇನ್ನೊಂದು ಅಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂತೆ ಇನ್ಫ್ರಾಸ್ಟ್ರಕ್ಚರಿಗೆ ಸಂಬಂಧಪಟ್ಟಂತೆ ಹೆಂಗೆ ಖರ್ಚಾಗಿದೆ ಅಂತ. ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಬಿಡುಗಡೆ ಆದಂತಹ ಅನುದಾನ ಎಷ್ಟು ಅನ್ನೋದನ್ನ ನೋಡ್ತಾ ಇದ್ರಿ. ಆಲ್ಮೋಸ್ಟ್ 11,000 ಕೋಟಿ ಚಿಲ್ಲರೆ ಅಷ್ಟು. ವೆಚ್ಚ ಆಗಿರೋದು 6,558. ಪ್ರಗತಿ 58.24% ಅನ್ನೋದು ತಿಳಿದು ಬರ್ತಾ ಇದೆ. ಮುನಿಯಪ್ಪ ಅವರ ಖಾತೆಗೆ ಸಂಬಂಧಪಟ್ಟಂತೆ ಕೂಡ ನೀವು ಮಾಹಿತಿಯನ್ನು ಗಮನಿಸ್ತಾ ಇದ್ದೀರಾ. ಬಿಡುಗಡೆ ಆದಂತಹ ಅಮೌಂಟು, ಅನುದಾನದ ವೆಚ್ಚ, ಎತ್ತಿಟ್ಟಂತಹ ಅಮೌಂಟ್ ಎಷ್ಟು ಮತ್ತು ಖರ್ಚಾಗಿರುವಂತಹ ಅಮೌಂಟು 4,810 ಕೋಟಿ. ಪ್ರಗತಿ 48.21% ಅನ್ನೋದು ಗೊತ್ತಾಗ್ತಾ ಇದೆ. ಓಕೆ, ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಅನುದಾನ ಖರ್ಚಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ. ಲೋಕೋಪಯೋಗಿ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಕೆಲವು ಇಲಾಖೆಗಳು ಫಸ್ಟ್ ಕ್ಲಾಸ್ ಪರ್ಫಾರ್ಮ್ ಮಾಡಿದರೆ ಇನ್ನು ಕೆಲ ಇಲಾಖೆಗಳು ಸೆಕೆಂಡ್ ಕ್ಲಾಸ್ನಲ್ಲೇ ಕುಂಟುತ್ತಾ ತೆವಳುತ್ತಾ ಸಾಕ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ.